ಹನುಮಂತ ಗೆಲ್ಲಬೇಕು ಅನ್ನೋಂಥದ್ದು ಪ್ರತಿದಿನ ಏನಾದರೂ ಒಂದು ಅವನ ಬಗ್ಗೆ ಪೋಸ್ಟ್ ಮಾಡೋದು ಅಥವಾ ಅವನೇನು ಅನ್ನೋದು, ಅವನ ರಿಯಲ್ ಕ್ಯಾರೆಕ್ಟರ್ ಏನು ಅನ್ನೋದನ್ನ ನಿಮ್ಮ ಸೋಷಿಯಲ್ ಮೀಡಿಯಾ ಹತ್ರ ಜನಕ್ಕೆ ತಲುಪಿಸುವಂಥ ಕೆಲಸವನ್ನ ಅವ್ರ ಮನೆಯವ್ರು ಮಾಡಲಿಲ್ಲ, ಬಟ್ ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟೆಡ್ ಇದ್ರಿ ಅಭಿಮಾನಿಗಳ ಜೊತೆ. ಎಷ್ಟು ಖುಷಿ ಕೊಟ್ಟಿದೆ ಹನುಮಂತ ಗೆದ್ದಿರ್ತಕ್ಕಂಥದ್ದು? ಖುಷಿ ನನಗೊಬ್ಬನಿಗೆ ಅಲ್ಲ ಮೇಡಮ್, ಇಡೀ ಕರ್ನಾಟಕನೇ ಖುಷಿ ಪಟ್ಟಿದೆ ಈ ವಿಷಯ ಕೇಳಿ. ನಾವು ಅವ್ರ ಮನೆ ಸ್ವಂತ ಅಣ್ಣ ಅಲ್ಲದೆ ಇರ್ಬೋದು, ಆದರೆ ಸ್ವಂತ ತಮ್ಮನ ಥರನೇ ನೋಡಿದ್ದೀನಿ ಅವನ ಖುಷಿ ಕೇಳೋಕ್ಕಾಗಲ್ಲ. ಆ ಖುಷಿ ತುಂಬಾ ಬೇರೆ ಥರ ಖುಷಿ ಕೊಡ್ತು. ಇನ್ನೇನು ಹೇಳಿ, ತುಂಬಾ ಖುಷಿಯಾಗಿದೆ. ಇನ್ನೊಂದೇನಂದ್ರೆ ಇವತ್ತು ನೀವು ನೋಡಿದ್ರೆ ಗೊತ್ತಾಗಿರುತ್ತೆ, ಸವಣೂರು ತುಂಬೆಲ್ಲ ಅವನ್ನ ತುಂಬಾ ಜನ ಸೇರಿದ್ದಾರೆ. ಒಬ್ಬ ಪೊಲಿಟಿಷಿಯನ್ಸ್ ಗೆದ್ದಾಗ ಯಾವ ರೀತಿ ಸಂಭ್ರಮ ಪಡ್ತಾರೋ, ಯಾವಾಗ ಇಡೀ ಊರಿನ ನಾಯಕ ಗೆದ್ದಾಗ ಯಾವ ರೀತಿ ಸಂಭ್ರಮ ಪಡ್ತಾರೋ ಅದಕ್ಕಿಂತ 10 ಪಟ್ಟು ಜನ ಸೇರಿ ಅವನನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಅವನು ಸಂಪಾದಿಸಿರ್ತಕ್ಕಂಥ ಜನಾಭಿಮಾನದ ಬಗ್ಗೆ ಏನು ಹೇಳ್ತೀರಿ ಶಿವು? ಇದೊಂದು ಚಿಕ್ಕ ಸಾಕ್ಷಿ ಅಷ್ಟೇ. ಇದು ಅವ್ರ ಊರಲ್ಲಿ ಆಗ್ತಾ ಇರೋ ಮೆರವಣಿಗೆ ಅಷ್ಟೇ. ಇದು ನನಗನ್ಸಿ ಪ್ರಕಾರ ಇಡೀ ಎಲ್ಲ ಡಿಸ್ಟ್ರಿಕ್ಕಲ್ಲೂ ಒಂದು ರೌಂಡ್ ಹೋಗಿ ಬರಬೇಕು. ಅವ್ನಿಗೇನು ಸಪೋರ್ಟ್ ಇದೆ, ಜನ ಅವ್ನಿಗೆ ಹೆಂಗೆ ಪ್ರೀತಿಸ್ತಾರೆ ಅನ್ನೋದು ಅವ್ನಿಗೆ ಅವಾಗ ಗೊತ್ತಾಗುತ್ತೆ. ಇದೊಂದು ಸ್ವಂತ ಊರಾದ್ರಿಂದ ಅದು ಕಾಮನ್ನು. ನಮ್ಮ ಮನೆ ಮಗನ ಪ್ರೀತಿ ಮಾಡ್ತೀವಿ, ಆ ಹೆಮ್ಮೆ ಅವ್ರಿಗಿದ್ದೇ ಇರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಫಸ್ಟ್ ಟೈಮ್ ಅದು ಬೇರೆ, ಅವ್ನು ಇವತ್ತು ಹೋಗಿರೋದು ಊರಿಗೆ. ನಿನ್ನೆ ನೈಟ್ ತಾನೇ ನಾವು ಮೀಟ್ ಮಾಡಿದ್ದೆ ಅವನ್ನ. ಒಂದು 5 ನಿಮಿಷ ಕೂಡ ನನ್ನ ಜೊತೆ ಮಾತಾಡೋಕ್ಕೆ ಸಿಕ್ಕಿಲ್ಲ. ಅವನು ಅಷ್ಟು ಬ್ಯುಸಿ ಆಗಿದ್ದಾನೆ. ಒಂದು 7-8 ಚಾನಲ್ ಅವರು ಬಿಡ್ದಂಗೆ ಕಾಯ್ತಾ ಇದ್ದಾರೆ ಗೇಟ್ ಹತ್ರ. ಅಂದರೆ ಅವ್ನು ಯಾವ ಲೆವೆಲ್ಗೆ ಹೆಸರು ಮಾಡಿದ್ದಾನೆ ಅನ್ನೋದು ಅಲ್ಲೇ ಗೊತ್ತಾಯ್ತು ನಮಗೆ. ನಮ್ಗೆ ಮಾತಾಡೋಕ್ಕೆ ಸಿಕ್ಕಿಲ್ಲ ಅನ್ನೋದು ಬೇಜಾರೇ ಆಗಿಲ್ಲ, ಇನ್ನೂ ಖುಷಿ ಆಯಿತು, ಇಷ್ಟು ಬ್ಯುಸಿ ಆಗಿದ್ದಾನಲ್ಲ ಇವನು ಅಂತ. ಮತ್ತು ನೈಟು ಅವನು ಆ ಕಡೆ ಊರಿಗೆ ಕಳಿಸ್ಬಿಟ್ಟು ನಾವು ಈ ಕಡೆ ಮನೆಗೆ ಬಂದ್ವಿ. ಹಾಗಾಗಿ ಅವ್ರ ಊರಲ್ಲಿ ನಾರ್ಮಲಾಗಿ ಸಂಭ್ರಮ ಇದ್ದೇ ಇರುತ್ತೆ. ಯಾಕೆಂದರೆ ಫಸ್ಟ್ ಟೈಮು ಬಿಗ್ ಬಾಸ್ ಟ್ರೋಫಿ ಹಿಡ್ಕೊಂಡು ಊರಿಗೆ ಹೋಗಿದ್ದಾನೆ. ಆ ಊರಿನವ್ರಿಗೆ ಎಷ್ಟು ಹೆಮ್ಮೆ ಆಗಿದೆ ಅಲ್ವಾ. ಆ ಖುಷಿನ ಸಂಭ್ರಮ ಮಾಡ್ತಿದ್ದಾರೆ ಇವತ್ತವರು.